ದಡ್ಡ ದಡ್ಡ ಕೂತ್ಕೋ. ನೀನಿಲ್ಲ ವಾಸ ಮಾಡೋದು? ಆ ಹುಡುಗ ಆರ್ಫನ್ ಅಂದ್ರಿ, ಯಾಕೆ ಹೇಗೆ ಅಂತ? ನಾನಿರೋ ಚಿಕ್ಕಮಂಗ್ಳೂರಲ್ಲಿ ನರ್ಚರ್ ಶಾಲೆಯಲ್ಲಿ ಓದ್ತಾ ಇದ್ದೀನಿ, 8th ಸ್ಟ್ಯಾಂಡರ್ಡು. ಇಲ್ಲಿಗೆ ಅವಕಾಶ ಸಿಕ್ತು, ಸೊ ಮೂವಿ ಮಾಡೋಣ ಅಂತ ಬಂದೆ. ರಾಮು ಅಂತ ಒಂದು ಕ್ಯಾರೆಕ್ಟರ್ ಸಿಕ್ತು, ಒಂಥರ ಹುಡುಗನ ಕ್ಯಾರೆಕ್ಟ್ರು, ಇನ್ನೋಸೆಂಟ್ ಕ್ಯಾರೆಕ್ಟ್ರು ಸಿಕ್ತು. ಆದರೆ ನಾನು ಇನ್ನೋಸೆಂಟ್ ಇಲ್ಲ, ಆದರೆ ಏನೋ ಸಿಕ್ತು. ಸೊ ನಾನು ಅದ್ರ ಒಳಗೆ ಹೇಳ್ಕೋಬೇಕು ಅಂದ್ಕೊಂಡು ನಾನು ಆ ಕ್ಯಾರೆಕ್ಟ್ರು ತೊಗೊಂಡೆ. ಸೊ ನನಗೆ ಇನ್ನೋಸೆಂಟ್ ಆಗೂ ಇರ್ಬೋದು, ಹೇಗಿರ್ಬೋದು ಅಂತ ಗೊತ್ತಾಯಿತು. ನಿಂಗೆ ಆ್ಯಕ್ಟಿಂಗ್ ಎಲ್ಲ ಮಾಡುವಾಗ ಏನು ಅನ್ನಿಸ್ತು? ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಎಲ್ಲ ಏನೋ ಒಂಥರ ಭಯ ಆಯಿತು, ಏನು ಮಾಡ್ತೀನೋ ಹೆಂಗೆ ಬರುತ್ತೋ ಏನೋ ಗೊತ್ತಾಗಿಲ್ಲ. ಆಮೇಲೆ ಹೋಗ್ತಾ ಹೋಗ್ಬೇಕಾದ್ರೂ ಸ್ವಲ್ಪ ರೂಢಿ ಆಯಿತು. ಆಮೇಲೆ ಒಂಥರ ಫಿಯರ್ನೆಸ್ ಹೋಯಿತು, ಒಂಥರ ಇರಲಿಲ್ಲ, ಏನೂ ಫಿಯರ್ ಅಷ್ಟೇ ಇರಲಿಲ್ಲ. ಆಮೇಲೆ ಎಲ್ಲರೂ ನನಗೆ ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಇನ್ನೂ ಈ ಥರ ಮಾಡು ಅಂತ ಹೇಳ್ಕೊಟ್ರು. ಆವಾಗ ಇನ್ನೂ ಸ್ವಲ್ಪ ಭಯ ಇಲ್ಲದೆ ಮಾಡಿದೆ, ಅದಕ್ಕೆ ಚೆನ್ನಾಗಿ ಅನಿಸ್ತು. ಓಕೆ, ನಿಂಗೆ ಕ್ಯಾಮ್ರಾ ಮುಂದೆ ಭಯ ಇತ್ತಾ ಇಲ್ಲ ಇರಲಿಲ್ವಾ? ಸ್ಟಾರ್ಟಿಂಗು ಫಸ್ಟ್ ಟೈಮೆಲ್ಲ ಅಷ್ಟು ದೊಡ್ಡ ಕ್ಯಾಮ್ರಾದ ಮುಂದೆ ನಿಂತಿದ್ದು, ಸೊ ಫಸ್ಟ್ ಡೇ ಭಯ ಇತ್ತು. ಆಮೇಲೆ ಯೂಶ್ವಲಿ ಹಂಗೆ ಕಂಟಿನ್ಯೂ ಆಯಿತು, ಅಷ್ಟು ಭಯ ಇಲ್ಲ. ನಿಮ್ಮ ತಂದೆ ತಾಯಿ ಹೆಂಗೆ ಸಪೋರ್ಟ್ ಮಾಡಿದ್ರು ನಿಮಗೆ? ನನಗೆ ಫಸ್ಟು ತಂದೆ ಹಿಂಗೆ ಸಿಕ್ತು, ನೀನು ಮಾಡು, ನೀನು ಹೆಂಗೆ ಮಾಡ್ತೀಯ ಅನ್ನೋದಲ್ಲ, ನೀನು ಅದಕ್ಕೆ ಹೆಂಗೆ ನಿನ್ನ ಪಾತ್ರ ಅದ್ರೊಳಗೆ ತೊಗೊತೀಯ ಅಂತ ಹೇಳ್ಕೊಟ್ರು. ಅಮ್ಮ ನನ್ನ ಜೊತೆನೇ ಇದ್ದರು ಎಲ್ಲದಕ್ಕೂ. ಹಿಂಗೆ ಒಂಚೂರು ಪೆಟ್ಟಾಯಿತು ಅಂದರೂ ಬಂದು ಹೆಲ್ಪ್ ಮಾಡೋದಾಗಲಿ, ಆಮೇಲೆ ನಾನು ಏನಾದ್ರು ಒಂಚೂರು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡೋದಾಗಲಿ ಎಲ್ಲ ಮಾಡಿದ್ರು. ಸೊ ನಾನು ಫಸ್ಟ್ ಥ್ಯಾಂಕ್ಸ್ ಅಪ್ಪ ಅಮ್ಮಂಗೆ ಹೇಳ್ತೀನಿ, ಅವರಿಂದನೇ ನಾನು ಇಲ್ಲಿಗೆ ಬಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಈಗ ಏನು ಆ್ಯಕ್ಟಿಂಗ್ ಮಾಡಿದ್ಯಾ ನೀನು, ಅದೇ ಥರನೇ ಇದೆ ಹೇಳಬೇಕು ಅಂತ ಅಂದ್ಬಿಟ್ಟು. ಅಂದರೆ ಎಷ್ಟೊಂದು ಕಷ್ಟ, ಅವ್ರಿಗೇನು ಫೆಸಿಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ರೂ ಅವನು ಒಂದು ಒಳ್ಳೆ ಚೆನ್ನಾಗಿ ಓದ್ಕೊಂಡು ಇದು ಆ ಥರ ಎಲ್ಲ ಮಾಡ್ತಿದ್ದಾರಲ್ವ, ಅದ್ರ ಬಗ್ಗೆ ಏನು ಹೇಳ್ತೀಯಾ? ಅಂದರೆ ಏನು ಗೊತ್ತಮ್ಮ, ಇವಾಗ ನೀನು ಆ್ಯಕ್ಟಿಂಗ್ ಮಾಡಿದ್ಯಲ್ಲ, ಕೆಲವು ಸ್ಕೂಲ್ಗಳಲ್ಲಿ ಸೇಮ್ ಅದೇ ಥರ ಇದೆ. ಸೊ ಅವ್ರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀರಾ? ಅವರಿಗೆ ಹೇಳೋಕ್ಕೆ ಏನಿಷ್ಟ ಅಂದರೆ, ಅವ್ರದ್ದು ಅಷ್ಟು ಕಷ್ಟ ಇದ್ದರೂ ಹೊರಗಡೆ ತೋರಿಸ್ಕೊಳ್ದೆ ಒಳಗಿಟ್ಕೊಂಡು ಅಷ್ಟು ಕಷ್ಟನ ಸ್ವೀಕರಿಸಿ ಮಾಡ್ತಾರಲ್ಲ, ಅದಕ್ಕೆ ನನಗೆ ಅಲ್ಲಿವರೆಗೆ ನನಗೆ ಆ ಕಷ್ಟನೇ ಗೊತ್ತಿರಲಿಲ್ಲ. ಏನೋ ಅಪ್ಪ ಊಟ ಅದು ಇದು ಎಲ್ಲ ನಾನು ಆರಾಮಾಗಿ ಇದ್ಬಿಟ್ಟಿದ್ದೆ. ಆ ಕ್ಯಾರೆಕ್ಟ್ರು ಇನ್ವಾಲ್ವ್ ಆದ್ಕೊಳ್ಳೆ, ಅಯ್ಯೋ ಇಷ್ಟು ಕಷ್ಟ ಇರುತ್ತೆ ಹೊರಗಡೆ, ಪ್ರಪಂಚ ಏನು ಹೆಂಗಿಂತ ಅವಾಗ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ನನಗೆ ಏನು ಕಷ್ಟ ಇರುತ್ತೆ ಹೊರಗಡೆ, ನಾವು ಹೆಂಗಿರಬೇಕು ಹೊರಗಡೆ, ನಮ್ಮ ರಿಯಲ್ ಲೈಫ್ ಹೆಂಗಿರುತ್ತೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಹೊರಗಡೆ ತೋರಿಸ್ಕೊಳ್ದೆ ಅವ್ರು ಹೆಂಗೆ ಒಳಗಿರ್ತಾರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಓಕೆ, ಚಿನ್ನದ ಕಳಸ ಅವಾರ್ಡ್ ಮೂವಿಗೆ ಒಳ್ಳೇದಾಗಲಿ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ನನ್ನ ಹೆಸರು ಕೆ ಬಿ ರವಿ ಅಂತ. ಈಗ ಪ್ರಶ್ನೆ ಗುರುಮೂರ್ತಿ ಅವರಿಗೆ. ಓಕೆ ಸರ್, ಇದರಲ್ಲಿ ನಾನು ಕನ್ನಡ ಮೇಷ್ಟ್ರು ಪಾತ್ರನ ಮಾಡಿದ್ದೀನಿ. ನಮ್ಮ ಆರಾಧ್ಯರು ಅವ್ರ ಬಗ್ಗೆ ನೀವು ಇದಕ್ಕಿಂತ ಮುಂಚೆ ನಾನು ಆರಾಧ್ಯರ ಬಗ್ಗೆ ಒಂದು ಎರಡು ಮಾತಾಡಿ ಸರ್. ಯಾಕೆ ಅಂತ ಹೇಳಿದ್ರೆ, ಅವರು ಒಂದು ರೀತಿಯಲ್ಲಿ ನಮ್ಮ ಸೋಮಶೇಖರ ಆರಾಧ್ಯ, ಅವರ ಕಾವ್ಯನಾಮ ಮಧುರಪ್ರಿಯ. ಅವರು ಒಂದು 20ಕ್ಕಿಂತ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಅವರ ಅನೇಕ ನಾಟಕಗಳಲ್ಲಿ ನಾನು ಪಾತ್ರ ವಹಿಸಿದ್ದೀನಿ. ಅದರಲ್ಲೂ ಬಸವನ ಚೆಲುವೆ ಅಂತ ಒಂದು ಅತ್ಯದ್ಭುತವಾದ ಒಂದು ಇದು ಜಾನಪದ ಮೇಳ ನಾಟಕ, ಈ ಯಕ್ಷಗಾನ ಹಾಗೆ ಅದು ಜಾನಪದ ಮೇಳ ನಾಟಕ. ಎಷ್ಟು ವರ್ಷ ಹಿಂದೆ ಸರ್ ಅದು? ಅದು ಸುಮಾರು ನಾವು ಈ ಒಂದು 10-15 ವರ್ಷದ ಹಿಂದೆ ಎಲ್ಲ ಮಾಡ್ತಾ ಇದ್ವಿ. ಆವಾಗ ಅಷ್ಟು ದೂರದರ್ಶನ ಇವು ಇರಲಿಲ್ಲ, ಪ್ರಭಾ ಇಲ್ಲದೆ ಇದ್ದಾಗ ನಾವು ಆ ನಾಟಕನ ಆರಾಧ್ಯರು, ಅವರು ಸಹ ಹೀರೋ ಆಗಿ ಅವರು ಅನೇಕರ ಜೊತೆ ಅವರು ಒಂದು 100 ನಾಟಕ ಅದನ್ನು ಪ್ರದರ್ಶನಗಳು ಮಾಡಿದ್ದಾರೆ. ಅದಾದ ನಂತರ ನಮಗೆ ಕಲಿಸಿ ನಾವು ಸಹ ಅದರಲ್ಲಿ ಪಾತ್ರ ಮಾಡಿದ್ದೀವಿ. ಮತ್ತು ಅದು ಬೇರೆ ಬೇರೆ ಇದರಲ್ಲೆಲ್ಲ ತೊಡಗಿಸ್ಕೊಂಡು 100 ಇದಾಗಿದೆ. ಅಂಥದ್ದು ಒಂದು ಮಹೋನ್ನತವಾದ ನಾಟಕ ರಚನೆ ಮಾಡಿದಂಥ ಅವರು, ಯಾಕೆ ಆ ನಾಟಕನ ಬೇರೆಯವರು ಯಾರು ಕಲಿಯೋಕ್ಕಾಗಲಿಲ್ಲ ಮತ್ತು ಇದಾಗಲಿಲ್ಲ. ನಿಜಕ್ಕೂ ಅದು ಒಳ್ಳೆಯ ನಾಟಕ, ಅದು ಜೀವಂತವಾಗಿ ಉಳಿಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲ ಮಾತಾಡಿಕೊಂಡು ಅಟ್ಲೀಸ್ಟ್ ಅದನ್ನು ಒಂದು ಇದನ್ನು ಮುದ್ರಣ ಮಾಡಿ ಇದಾದರೂ ಇಡಬೇಕು, ಧ್ವನಿ ಮುದ್ರಣ ಅಂತ ಹೇಳ್ಕೊಂಡಿದ್ದೀವಿ. ಹೇಳ್ತೀನಿ. ಆಮೇಲೆ ಅವರು ಸುಮಾರು 800-900 ಇದು ಭಕ್ತಿಗೀತೆಗಳನ್ನು ಮಾಡಿದೆ, ಎಲ್ಲ ದೇವ್ರ ಬಗ್ಗೆ, ಚಾಮುಂಡೇಶ್ವರಿ ಅವರ ಬಗ್ಗೆ, ಆಮೇಲೆ ಅನ್ನಪೂರ್ಣೇಶ್ವರಿ, ಮಂಜುನಾಥ ಸ್ವಾಮಿ, ಹೀಗೆ ಎಲ್ಲ ದೇವ್ರ ಬಗ್ಗೆ ಮಾಡಿದ್ದಾರೆ. ಅವರು ಮಾಡಿರುವಂಥ ಈ ಚಿನ್ನದ ಕಲಶ, ಈ ಪಿಕ್ಚರ್ ಇದೆಯಲ್ಲ, ನಿಜಕ್ಕೂ ಇದೊಂದು ಚಿನ್ನದ್ದೇ ಇದು ಕಲಶ ಅಂತ ನಾನು ಅದು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ನನ್ನ ಪಾತ್ರನೂ ಸಹ ಅವರೇ ಹೇಳಿದ್ರು, ನೀವು ಪಾತ್ರ ಮಾಡಬೇಕು, ಇದರಲ್ಲಿ ಕನ್ನಡ ಮೇಷ್ಟ್ರ ಪಾತ್ರ ಅನ್ಬೇಕು, ಅದರಲ್ಲಿ ಇಂಥದ್ದೇ ಟೋಪಿ ಇಂಥದ್ದೇ ಕನ್ನಡಕ್ಕೆ ಹಾಕ್ಕೋಬೇಕು ಅಂತ ಹೇಳಿ ಮಾಡಿಸಿದ್ರು. ನನಗೆ ಇದರಲ್ಲಿ ಹೆಮ್ಮೆ ಇದೆ. ಮತ್ತು ನಾನು ಈ ಚಿತ್ರ ನೋಡಿದಾಗ ನನಗೂ ಒಂಥರ ಮೈ ರೋಮಾಂಚನ ಆಯಿತು. ಯಾಕೆಂದರೆ ನಾನು ಹಿಂದೆ ಬಾಮ ಹರೀಶ್ ಅಂತ ಅವರು ಫಿಲ್ಮ್ ಪ್ರೊಡ್ಯೂಸರ್, ಅವ್ರ ಜೊತೆ ಡೈರೆಕ್ಷನಲ್ಲಿ ಅವರ ಸಂಸ್ಥೆಯಲ್ಲಿ ನಾನು ಸಹ ನಾನು ಪಾತ್ರ ಮಾಡ್ತಿದ್ದೆ. ಅದಾದ ನಂತರ ಇದು
ಎರಡನೇ ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ಮತ್ತು ಇದೊಂಥರ ಒಳ್ಳೆ ಈ ಒಂದು ಭಾವನಾತ್ಮಕ ಚಿತ್ರ, ಮತ್ತು ಕಲಿಯಬೇಕಾದ ಚಿತ್ರ, ಒಂದು ಮಾರಲ್. ಈಗಿನ ಮಕ್ಕಳಲ್ಲಿ ಇದೆಲ್ಲ ಇಲ್ಲ. ಅನೇಕ ಸವಲತ್ತುಗಳು, ಬೇಕಾದಷ್ಟು ಸವಲತ್ತುಗಳೆಲ್ಲ ಕೊಡ್ತಾರೆ. ಒಬ್ಬ ಅನಾಥ ಹೇಗೆ ಮೇಲ್ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಈ ಚಿತ್ರದ ಒಂದರಲ್ಲಿ ತೋರಿಸ್ಕೊಂಡಿದ್ದಾರೆ. ಇದರಲ್ಲಿ ನಮ್ಮ ಸೋಮಶೇಖರ ಆರಾಧ್ಯರವರು, ಅವ್ರ ಮಗರ ನಮ್ಮ ಅವರು ನಾವು ಶಶಿ ಆರಾಧ್ಯದು ಅದು ಡೆಡಿಕೇಶನ್ ಅಂತಾರಲ್ಲ, ಅದು ಈ ಚಿತ್ರದಲ್ಲಿ ಬಹಳ ಇದೆ. ಅವರ ಶ್ರಮನೇ ಜಾಸ್ತಿ ಇದೆ ಅಂತ ನಾನಾದರೂ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಎಲ್ಲ ಈ ಫ್ರೇಮ್ಗಳು, ಆ್ಯಂಗಲ್ಗಳು, ಅವು ಇವು ಎಲ್ಲ ಅವರು ಇದರ ನಿಷ್ಣಾತರಾಗಿದ್ದಾರೆ. ಅದರಿಂದ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಅರ್ಪಿಸ್ತೀನಿ. ಅವರು ಸಹ ನಮಗೆ ಈ ಪಾತ್ರ ಕೊಡೋಕ್ಕೆ ನಮಗೆ ಪ್ರೇರಣೆಯಾಗಿ ಇಂಥದ್ದೇ ಪಾತ್ರ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಒಂದು ನಮಗೆಲ್ಲ ಸಲಹೆ ಕೊಟ್ಟಿದ್ದಾರೆ. ಅವರ ನಿರ್ದೇಶನದಲ್ಲಿ ಅವರಿನ್ನೂ ಸಂಸ್ಥೆ VRD ಪ್ರೊಡಕ್ಷನ್ಸ್ ಅನ್ನೋ ಆ ಸಂಸ್ಥೆಯಿಂದ ಅನುಮಾನ ಚಿತ್ರಗಳು ಬರಲಿ, ಅವರು ಬೆಳೀಲಿ, ಇನ್ನು ಚೆನ್ನಾಗಾಗಲಿ, ನಮ್ಮ ಸೋಮಶೇಖರ ಆರಾಧ್ಯ ಸಾಹಿತ್ಯ ಭಂಡಾರ ಇನ್ನು ಬೆಳೀಲಿ ಅಂತ ನಾನಾದರೂ ಹೇಳೋಕ್ಕೆ ಇಷ್ಟಪಡ್ತಾ, ನನ್ನ ಜೊತೆಯಲ್ಲಿ KB ರವಿ ಅಂತ ನಾವೆಲ್ಲ ನಮ್ಮ ಆರಾಧ್ಯರನ್ನ ಗರಡಿಲ್ಲೇ ಬೆಳೆದವರು, ಅವರ ಗರಡಿಲಿ ಬಂದಂಥ ನಾವು ಕಲಾವಿದರುಗಳು. ಯಾಕೆಂದರೆ ನಮಗೆ ಈ ಒಂದು ಮಾತಾಡೋಕ್ಕಾಗಲಿ, ನಮಗೆ ನಯ ವಿನಯ ಮಾತು ಎಲ್ಲ ಕಲಿಸಿದವರೇ ಸೋಮಶೇಖರ ಆರಾಧ್ಯರವರು. ಅವ್ರ ಗರಡಿಯಲ್ಲಿ ಬಂದವರು. ಈಗ ಚಲನಚಿತ್ರದಲ್ಲಿ ಮಾಡಿರೋದು ಹೆಮ್ಮೆ. ಮತ್ತೊಬ್ಬ ನಮ್ಮ ಜೊತೆ ಇದು ಮಾಡ್ತಾ ಇರೋ ಕಲಾವಿದ ನಮ್ಮ ಗರಡಿಯಲ್ಲಿ ಬಂದವರು KB ರವಿ ಅಂತ. ಇವರು ಸಹ ಇನ್ನೊಬ್ಬರು ಮೇಷ್ಟ್ರ ಪಾತ್ರ ಮಾಡಿದ್ದಾರೆ. ನೀವೊಂದೇನು ಮಾತಾಡ್ತಾರೆ? ನನಗೆ ಈ ಗರಡಿಯಲ್ಲಿ ಕರ್ಕೊಂಬಂದು ಅದು ಇಲ್ಲಿವರೆಗೂ ಈ ಫಿಲ್ಮಲ್ಲಿ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದು ಫಸ್ಟು ನಮ್ಮ ಗುರುಮೂರ್ತಿ ಸರ್ ಆ್ಯಂಡ್ ಆರಾಧ್ಯ ಸರ್. ಸೊ ಹಾಗಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಓಕೆ, ಇದ್ರಲ್ಲಿ ನಾವೊಂದು ಸಣ್ಣ ಪಾತ್ರ ಮಾಡಿದ್ದೀವಿ, ಮೇಷ್ಟ್ರ ಪಾತ್ರ. ಓಕೆ, ನೋಡಿ ಈಗ ಫೈನಲ್ ಔಟ್ಪುಟ್ ಬಂದಮೇಲೆ ಏನು ಹೇಳ್ತೀರಾ ಸರ್? ಯಾಕಂದರೆ ನೀವು ಜಸ್ಟ್ ಅಲ್ಲಿ ಆ್ಯಕ್ಟಿಂಗ್ ಮಾಡಿ ಬಂದಿರ್ತೀರಾ ಅಷ್ಟೇ. ಸೊ ಹಂಗಾಗಿ ವಿತ್ ಮ್ಯೂಸಿಕ್ಕು, ಆಂಬಿಯನ್ಸ್ ಎಲ್ಲ ನೋಡಿ ಏನು ಹೇಳ್ತೀರಾ? ಇಲ್ಲ, ನನಗೆ ಏನೋ ಒಂಥರ ಈ ಮಕ್ಕಳು ಫಿಲ್ಮಲ್ಲಿ ಲೀನ್ ಆಗ್ಬಿಟ್ಟಾಗ ನಿಜವಾಗ್ಲೂ ಎಂಥ ಫಿಲ್ಮ್ ಇದು. ಇದಕ್ಕಿನ್ನೂ ಸ್ವಲ್ಪ ಕವರಿಂಗ್ ಮಾಡಿದರೆ, ಸೊ ಮ್ಯೂಸಿಕಲ್ ಆಗಿರಲಿ ಅಥವಾ ಸ್ವಲ್ಪ ಇದಾಗಿರೋದು ತುಂಬ ಅತ್ಯಂತ ಪಿಕ್ಚರ್ ಹತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ಖಂಡಿತವಾಗಿಯೂ ಇಂಥ ಪಿಕ್ಚರ್ಗಳು ಬರಬೇಕು, ಇದರಲ್ಲಿ ಇಂಥ ಪಿಕ್ಚರಲ್ಲಿ ಆಕ್ಟ್ ಮಾಡಬೇಕು ಅಂತ ನನ್ನ ಆಸೆ. ಓಕೆ, ಓವರ್ ಆಲ್ ಆಗಿ ಏನು ಹೇಳ್ತೀರಾ ಸರ್ ಚಿನ್ನದ ಕಳಸ ಸೂಪರ್ ಬಗ್ಗೆ? ಸೂಪರ್, ನಿಜವಾಗ್ಲೂ ಸ್ಕ್ರೀನಲ್ಲಿ ಬರಬೇಕು, ಇಡೀ ಕರ್ನಾಟಕ ಜನತೆ ತಲುಪಬೇಕು, ಎಲ್ಲ ಶಾಲಾ ಮಕ್ಕಳು ಈ ಪಿಕ್ಚರ್ ನೋಡಬೇಕು, ನೋಡಿ ಇದು ಮಾದರಿಯಾಗಿ ಇದಾಗಬೇಕು. ಚಿನ್ನದ ಕಳಸ ಡೈರೆಕ್ಟ್ರಿಗೆ ಆ್ಯಂಡ್ ವಿಡಿಯೋ ಎಡಿಟಿಂಗು ಎಲ್ಲನೂ ನಿಮ್ಮದೇ ಅಂತ ಅಂದ್ಬಿಟ್ಟು ಕೇಳ್ಪಟ್ಟೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ವಿಡಿಯೋ ಎಡಿಟಿಂಗ್ ಎಲ್ಲ ನಾನೇ ಮಾಡಿದ್ದೀನಿ. DAಗೆ ಮಾತ್ರ ಹೊರಗಡೆ ಕೊಟ್ಟಿದ್ದೀನಿ. ಡಬ್ಬಿಂಗು, ರೆಕಾರ್ಡಿಂಗು ಎಲ್ಲ ನನ್ನ ಇದರಲ್ಲೇ, ನನ್ನ ಸ್ಟುಡಿಯೋಲ್ಲೇ ಮಾಡ್ತೀವಿ ನಾವು. ಓಕೆ, ಸೊ ಡೈರೆಕ್ಷನು ನನ್ನದೇನೆ. ನೀವು ಅಲ್ಲಿ ಶೂಟ್ ಮಾಡಬೇಕಾದ್ರೆ ಏನೇನು ಅಡೆತಡೆ ಆಗಲಿ, ಮಳೆ ಆಗಲಿ, ಚಾಲೆಂಜಸ್ನ ಎದುರಿಸ್ತೀರಿ ಅಂತ ಅಂದ್ಬಿಟ್ಟು? ಶೂಟ್ ಮಾಡಬೇಕಾದ್ರೆ ಬಿಗಿನಿಂಗ್ ಡೇಸಲ್ಲಿ ಏನೂ ಆ ಥರ ಇರಲಿಲ್ಲ. ಹೋಗ್ತಾ ಹೋಗ್ತಾ ಮಳೆ ಒಂದು ನಮಗೆ ಪ್ರಾಬ್ಲಮ್ ಕೊಡ್ತು. ಇನ್ನೂ ಒಂದು ಮಕ್ಕಳ ಚಿತ್ರ ಮಾಡಬೇಕಾದ್ರೆ ಪ್ರಾಬ್ಲಮ್ ಏನು ಅಂದರೆ, ಮಕ್ಕಳು ಕೋಪ ಮಾಡ್ಕೊಳ್ಳೋದು ಜಾಸ್ತಿ. ಒಂದು ಮಾತು ಹೇಳಿದ್ರೆ, ಒಂದು ಇದು ಹೇಳಿದ್ರೆ ಆದರೂ ಕೋಆಪ್ರೇಟ್ ಮಾಡಿ ಮಾಡಿದ್ರು. ಇನ್ನೂ ಒಂದು ಏನಂದರೆ, ಈ ಕಡೆ ಒಂದು ಶಾರ್ಟ್ ಇಟ್ಟ ತಕ್ಷಣ ಈ ಕಡೆ ಒಬ್ಬ ಓಡೋಗ್ತಾನೆ, ಆ ಕಡೆ ಒಬ್ಬ ಓಡೋಗ್ತಾನೆ. ಅದೊಂದು ದೊಡ್ಡ ಚಾಲೆಂಜಿಂಗು. ಹಿಡ್ಕೊಂಬಂದು ಒಂದು ಗ್ರೂಪಲ್ಲಿ ನಿಲ್ಲಿಸೋದು, ಒಬ್ಬರು ಡೈಲಾಗ್ ಹೇಳಿದ್ರೆ ಇನ್ನೊಬ್ಬರು ತಪ್ಪು ಮಾಡ್ತಾರೆ, ಅವ್ರಿಗೆ ಹೇಳ್ಕೊಡಕ್ಕೆ ಹೋದರೆ ಕೋಪ ಮಾಡ್ಕೊಳ್ತಾರೆ. ಈ ಥರ ಒಂದು ಚಾಲೆಂಜಸ್ಸು. ಜೊತೆಗೆ ಮಳೆ ತುಂಬಾ ಇದು ಮಾಡ್ತು. ಎಷ್ಟು ದಿನ ಶೂಟ್ ಮಾಡಿದ್ರಿ? ಅರೌಂಡು 15 ಡೇಸ್ ಶೂಟ್ ಆಯಿತು. ಓಕೆ, ಸೊ ನೀವು ಲೊಕೇಶನ್ ಯಾವುದು? ಲೊಕೇಶನ್ ಬಂದು ಹೊರನಾಡು ಸರೌಂಡಿಂಗಲ್ಲಿ ಶೂಟ್ ಮಾಡಿದ್ದೀವಿ. ಹೊರನಾಡುವಿಂದ ಹತ್ತತ್ರ 4-5 ಕಿಲೋಮೀಟರ್ಸ್ ಬಲಿಗಿ ಅಂತ ಒಂದು ಜಾಗ ಇದೆ. ಓಕೆ, ಅಲ್ಲಿ ಆ ಸರೌಂಡಿಂಗಲ್ಲಿ ಶೂಟ್ ಮಾಡಿದ್ದೀವಿ. ಇದು ಎಷ್ಟನೇ ನಿಮ್ಮದು ಅವಾರ್ಡ್ ಮೂವಿ? ಇದು ನಂದು 2ನೇದು. ಅಂದರೆ ನಾನು ಫಸ್ಟ್ ಒಂದು ವರ್ಕ್ ಮಾಡಿದ್ದೀನಿ, ಅದರಲ್ಲಿ ಡೈರೆಕ್ಷನ್ ಮಾಡಿಲ್ಲ. ಬಟ್ ಎಡಿಟ್ರಾಗಿ ಮತ್ತು ಸೌಂಡ್ ಇದೆಲ್ಲ ಮಾಡಿದ್ದೀನಿ. ಇದು ನನ್ನ ಡೈರೆಕ್ಷನಲ್ಲಿ ಮೊದಲನೇ ಚಿತ್ರ. ಓಕೆ, ನಿಮ್ಮ ಡೈರೆಕ್ಷನಲ್ಲಿ ಚಿನ್ನದ ಕಳಸ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಾವು ನೋಡಾದ್ಮೇಲೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಓವರಾಲ್ ಆಗಿ? ಅದೊಂದು ನನಗೆ ಮಗು ಇದ್ದಂಗೆ. ನನಗೆ ಯಾವಾಗ ನೋಡಿದ್ರು ಅದು ಚೆನ್ನಾಗೇ ಕಾಣಿಸುತ್ತೆ. ಈಗ ನೋಡೋರು ಹೇಳಬೇಕು ಯಾವ ಥರ ಇದೆ ಅಂತ, ನಾವೇನು ಹೇಳೋಕ್ಕಾಗಲ್ಲ. ಇನ್ನು ಮುಂದಕ್ಕೆ ನೋಡೋರು ಹೇಳಬೇಕು. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದು ನನಗೆ ಸಾಂಗ್ ಕೊಡಲಿಕ್ಕೆ ಮನಸ್ಸು ಮಾಡಿದಂಥ ಆರಾಧ್ಯ ಸರ್, ಹಾಗೂ ನನ್ನ ಜೀವನದಲ್ಲಿ ಅತಿ ಹೆಚ್ಚು ನನ್ನನ್ನು ಹಾಡಿಸಿದಂಥ BV ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ ಪ್ರಥಮ ಚಿತ್ರಗೀತೆ ಇದು.
ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಯೂಶ್ವಲಿ ಚಿತ್ರಗಳನ್ನು ನೋಡುವಾಗ ನಾವು ಚಿತ್ರದ ಒಟ್ಟಿಗೆ ನಾವು ಮಿಂಗಲಾದಾಗ ನಿಜವಾಗಲೂ ಅದು ತಟ್ಟುತ್ತೆ. ಒಂದೆರಡು ಕಡೆ ನಾನು ನನ್ನ ಕಣ್ಣಲ್ಲಿ ಸ್ವಲ್ಪ ಅನಿಸಿದ್ದು ಓಕೆ ಬಂತು ಅಂತ ಹೇಳೋದು. ಯಾಕಂದರೆ ರಾಮು ಪಾತ್ರ ಮಾಡಿದ ದಕ್ಷ ತುಂಬ ತುಂಬ ಚೆನ್ನಾಗಿ ಮಕ್ಕಳ ಕೈಯಿಂದ ಆ ಥರ ಆ್ಯಕ್ಟಿಂಗ್ ಮಾಡಿಸೋದು ತುಂಬ ಕಷ್ಟ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಯಾವ ಮಕ್ಕಳು ಕೂಡ ನೋಡಿದಾಗ ಅದನ್ನು ರಾಮು ಥರ ನಾನು ಇರಬೇಕು ಅಂತ ಅನಿಸೋ ಥರ ಆ್ಯಕ್ಟ್ ಮಾಡಿದ್ದಾನೆ. ಆಮೇಲೆ ಅದಕ್ಕೆ ತಕ್ಕಂತಾಗಿ ಎಲ್ಲ ಪಾತ್ರಗಳು, ಟೀಚರ್ ಸುಮಾ ಪಾತ್ರಗಳು, ಸುಮಾ ಮೇಡಮ್ ಪಾತ್ರಗಳಾಗಲಿ, ಮಕ್ಕಳ ತಂದೆ ಪಾತ್ರಗಳಾಗಲಿ ಎಲ್ಲ, ಅಂದರೆ ಒಂದೊಂದು ಪಾತ್ರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಗುತ್ತೆ ಸರ್. ಕೆಲವೊಂದು ಶಾಲೆಗಳಲ್ಲಿ ಈಗ ಹಳ್ಳಿಗೆ ಇದು ಮಾಡ್ತು ಅಂದರೆ ಇದೇ ಥರನೂ ಇದೆ ಈಗ ಆಲ್ಮೋಸ್ಟ್. ಅಂದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಿಂದೆ ಸ್ವಲ್ಪ ಹೇಳಬೇಕು ಅಂತಂದರೆ ಈ ಥರ ಸಿಚುವೇಶನ್ಗಳು ಇದೆ. ಅಂಥವ್ರಿಗೆ ಏನು ಹೇಳ್ತೀರ ಸರ್? ಇಲ್ಲ, ಇದು ನನಗೆ ಏನು ಅನಿಸ್ತಂದರೆ, ಇದು ಪ್ಯೂರ್ಲಿ ಮಕ್ಕಳ ಚಿತ್ರ ಆದ ಕಾರಣ ಎಲ್ಲ ಶಾಲೆಗಳಲ್ಲಿ ಆ ಏಜಿನ ಮಕ್ಕಳಿಗೆ ಅಪ್ ಟು SSLC ವರೆಗೂ ಇರುವ ಮಕ್ಕಳಿಗೆ ಎಲ್ಲರಿಗೂ ಈ ಚಿತ್ರವನ್ನು ತೋರಿಸ್ಬೇಕು ಅಂತ ನನ್ನ ಮನಸ್ಸಿಗೆ ಬಂದಿರೋದು. ನಾನು ಅವರಿಗೆ 6 ದಿವಸಕ್ಕೆ ಹೇಳಬೇಕಾದ್ರೆ ಎಲ್ಲ ಸ್ಕೂಲ್ಗಳಲ್ಲಿ ಅಪ್ ಟು SSLC ವರೆಗೆ ಇರುವ ಎಲ್ಲ ಮಕ್ಕಳು ಕೂಡ ಈ ಚಿತ್ರ ನೋಡಿದರೆ ಬಹುಶಃ ತುಂಬ ಬದಲಾವಣೆಗಳಂತಾಗುತ್ತೆ. ನಾನು ರಾಮ ಥರ ಆಗಬೇಕು ಅಂತ ಆಗುತ್ತೆ. ಆಮೇಲೆ ಕಂಡೀಷನ್ ಆ ಥರ ಇರುತ್ತೆ. ಈಗ ಮಗುಗೆ ಯಾರೂ ಇರೋದಿಲ್ಲ. ಸೊ ತಂದೆ ತಾಯಿ ಇದ್ದ ಮಕ್ಕಳು ಕೂಡ ಆ ಥರ ಫೀಲ್ ಆಗುತ್ತೆ. ಸೊ ಅವರು ಕೂಡ ಈ ಚಿತ್ರ ನೋಡಬೇಕು ಅಂತ ನನ್ನ ಅನಿಸಿಕೆ. ಓಕೆ, ಓವರಾಲ್ ಆಗಿ ಏನು ಹೇಳ್ತೀರಾ ಸರ್ ಚಿನ್ನದ ಕಳಸ ಬಗ್ಗೆ? ಓವರಾಲ್ ಆಗಿ ಇದಕ್ಕೆ ಪ್ರಶಸ್ತಿಗಳು ಬಂದಷ್ಟು ಸಾಕಾಗ ಎಲ್ಲ ವಿಧದಲ್ಲಿ ಮ್ಯೂಸಿಕ್ಗಾಗಲಿ, ಮ್ಯೂಸಿಕ್ ನೋಡಿ ಅಬ್ಬರ ಏನಿಲ್ಲ, ಮ್ಯೂಸಿಕ್ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು, ಎಲ್ಲಿ ಗೀತೆಗಳು ಬೇಕು ಅಲ್ಲಿ ಮಾತ್ರ ಮಾಡಿಕೊಂಡು ಮಾಡಿದ್ದಾರೆ. ಓವರಾಲ್ ತುಂಬ, ನಾನು ಸುಮಾರು ಅವಾರ್ಡ್ ಚಿತ್ರಗಳು ನೋಡಿದ್ದೀನಿ, ಬಟ್ ಇದಂತೂ ಡಿಫ್ರೆಂಟ್ ಆಗಿದೆ. ಇದು ತುಂಬ ಸಕ್ಸಸ್ ಆಗಲಿ ಅಂತ ನನ್ನ ಹಾರೈಕೆ. ಒಳ್ಳೆ ಅವಾರ್ಡ್ ಮೂವಿ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಚಿನ್ನದ ಕಳಸ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಒಳ್ಳೆ ನೀತಿ ಪಾಠ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಇದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸ್ಕೂಲ್ಗಳಿಗೂ ಇದನ್ನು ತೋರಿಸ್ಬೇಕು, ಎಲ್ಲ ಮಕ್ಕಳಿಗೂ ಇದನ್ನು ತೋರಿಸ್ಬೇಕು. ಅವಾಗ ಅವ್ರಿಗೆ ಅಟ್ಲೀಸ್ಟ್ ಆ ಮಕ್ಕಳಲ್ಲಿ ಇನ್ ಬಿಟ್ವೀನ್ ಮಕ್ಕಳಲ್ಲಿ ದ್ವೇಷ ಬರದಂಗೆ, ಅಸೂಯೆ ಬರದಂಗೆ ನಡೀತದೆ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಒಂದು ಪಾಠ ಕಳಿಸ್ದಂಗೆ ಆಗುತ್ತೆ. ನೀತಿ ಪಾಠ ಅಂತ ಹಿಂದೆ ನಾವೆಲ್ಲ ಓದ್ಬೇಕಾದ್ರೆ ನೀತಿ ಪಾಠ ಅಂತಲೇ. ಸೊ ಅದೇ ಥರ ಇದು ಒಂದು ನೀತಿ ಪಾಠ ಇರ್ತದೆ, ಎಲ್ಲ ಮಕ್ಕಳಿಗೂ ತೋರಿಸಿದ್ರೆ ಒಳ್ಳೆಯದು ಅಂತ. ಕೆಲವೊಂದು ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಸೊ ಈ ಥರನೇ ಇದೆ ಸರ್, ನಡೀತಾ ಇದೆ. ಪರ್ಟಿಕ್ಯುಲರ್ಲಿ ಹಳ್ಳಿ ಸ್ಕೂಲ್ಗಳಲ್ಲಿ ಇದೆಲ್ಲ ಜಾಸ್ತಿ, ಸಿಟಿನಲ್ಲಿ ಕಡಿಮೆ. ಸಿಟಿನಲ್ಲಿ ಒಬ್ರಿಗೊಬ್ರಿಗೆ ಅಷ್ಟು ಪರಿಚಯ ಇರೋಲ್ಲ. ಹಳ್ಳಿಗಳಲ್ಲಿ ಇದು ದ್ವೇಷ ಭಾವನೆ ಜಾಸ್ತಿ ಇರುತ್ತೆ. ಸೊ ಎಲ್ಲ ಸ್ಕೂಲ್ಗಳಲ್ಲೂ ತೋರಿಸ್ಬೇಕು ಇದನ್ನು. ಎಲ್ಲ ಎಜುಕೇಷನ್ ಸ್ಕೂಲ್ ಇನ್ಸ್ಟಿಟ್ಯೂಟ್ಸಲ್ಲಿ ಇದು ತೋರಿಸಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಹುಡುಗರಿಗೆ ಅವರು ಒಳ್ಳೆ ಬುದ್ಧಿ ಕಲಿಯೋದಕ್ಕೆ ಒಂದು ಅವಕಾಶ ಆಗುತ್ತೆ. ಹೌದು ಸರ್. ಓಕೆ, ರಾಮನವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ರಾಮದು ಕ್ಯಾರೆಕ್ಟರ್ ಚೆನ್ನಾಗಿದೆ. ಮೇಡಮ್ ಇದೆಯಲ್ಲ, ಹೆಡ್ ಮೇಡಮ್, ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ. ಅದು ಪೂರ್ತಿ ಬುದ್ಧಿ ಹೇಳುವಂಥ ಒಂದು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನರೇಂದ್ರ ಬಾಬುದು ಅಂತ ಹೇಳೋಂಗೆ ಇಲ್ಲ, ಅಲ್ಲೂ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ ಎನ್ವಿರಾನ್ಮೆಂಟು, ಫೋಟೋಗ್ರಫಿ ಎಲ್ಲ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.